ಇದ್ಯಾವುದೋ ಕಲ್ಚರ್ ಇಲ್ಲದಂತಹ ಪುಂಡರು ಮಾಡಿರುವಂತಹ ಕೆಲಸ. ಸೊ ಈ ಸೋಷಿಯಲ್ ಮೀಡಿಯಾ ಹುಳಗಳೇನಿದಾವಲ್ಲ, ಈ ಹುಳಗಳಿಗೆ ಮಾಡೋದಕ್ಕೆ ಏನು ಕೆಲಸ ಇಲ್ಲ. ಟಾಕ್ಸಿಕ್ ಫ್ಯಾನ್ ವಾರ್ ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿ ಮೊದಲು ಇರ್ಲಿಲ್ವಲ್ಲ. ಸಾಧ್ಯವಾದರೆ ಇದೇ ಫ್ಯಾನ್ ಪೇಜ್ಗಳು ಚೆನ್ನಾಗಿ ಇರುವಂತಹ ಒಳ್ಳೆಯ ಕನ್ನಡ ಸಿನಿಮಾಗಳ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡುವ ಕೆಲಸ ಮಾಡಲಿ. ಬರೀ ಸ್ಟಾರ್ ಹೀರೋ ಸಿನಿಮಾಗಳಿಂದ ಕನ್ನಡ ಚಿತ್ರರಂಗ ಉಳಿಯಲ್ಲ ಅನ್ನೋದು ನಿಮ್ ತಲೆಯಲ್ಲಿರ್ಲಿ. ಇರೋ ಸ್ಟಾರ್ಗಳ ಅಭಿಮಾನಿ ಅಂದ್ಕೊಂಡು ಅವ್ರ ಹೆಸರಿನಲ್ಲಿ ಫ್ಯಾನ್ ಪೇಜ್ ಮಾಡ್ಕೊಂಡು ಅವರ ಹೆಸರಿಗೂ ಕಳಂಕ ತಂದುಕೊಂಡು ಇದು ಒಂದು ಜೀವನ ನಿಮ್ದೆಲ್ಲ. ಯಾರು ಈಸಿಯಾಗಿ ಈ ಹಂತಕ್ಕೆ ಬೆಳೆದು ಬಂದಿಲ್ಲ ಸ್ವಾಮಿ. ಹೆಣ್ಮಕ್ಳನ್ನು ಬಿಡದೆ ಈ ರೀತಿ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದೀರಲ್ಲ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಳೆದ ಒಂದು 5-6 ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಕರ್ನಾಟಕದಲ್ಲಿ ಈ ತರದ ವ್ಯಕ್ತಿತ್ವಗಳು ಇದ್ದಾರಾ ಅನ್ನುವಂತಹ ಅನುಮಾನ ಮತ್ತು ಬೇಸರ ಎರಡೂ ಆಗೋದಕ್ಕೆ ಶುರುವಾಗಿದೆ. ಇನ್ಫ್ಯಾಕ್ಟ್ ಈ ವಿಚಾರ ನನ್ನ ಗಮನಕ್ಕೆ ಅವತ್ತೇ ಬಂದಿದ್ರು ಕೂಡ ಇದ್ಯಾವುದೋ ಕಲ್ಚರ್ ಇಲ್ಲದಂತಹ ಪುಂಡರು ಮಾಡಿರುವಂತಹ ಕೆಲಸ. ಇದಕ್ಕೆಲ್ಲ ಸಮಯ ಕೊಟ್ಕೊಂಡು ವರದಿಯೆಲ್ಲ ಯಾಕೆ ಮಾಡಬೇಕು, ಇಂತಹ ಕೀಳು ಮನಸ್ಥಿತಿಯನ್ನ ನೆಗ್ಲೆಕ್ಟ್ ಮಾಡೋದೇ ಬೆಟರ್ ಅಂತ ಅಂದ್ಕೊಂಡು ನಾನು ಇದ್ರ ಬಗ್ಗೆ ಮಾತಾಡಿರ್ಲಿಲ್ಲ. ಅಥವಾ ನಾನು ಮಾತಾಡಿದ ತಕ್ಷಣ ಎಲ್ಲ ಬದಲಾಗಿ ಬಿಡುತ್ತೆ ಅನ್ನುವಂತಹ ಒಂದು ಫಾಲ್ಸ್ ಅಸಂಪ್ಷನ್ ಕೂಡ ನನಗಿಲ್ಲ. ಆದ್ರೆ ಸ್ನೇಹಿತರೆ, ಯಾಕೋ ಗೊತ್ತಿಲ್ಲ, ಈ ತರಹದ ಟಾಕ್ಸಿಕ್ ಫ್ಯಾನ್ ವಾರ್ ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿ ಮೊದಲು ಇರ್ಲಿಲ್ವಲ್ಲ. ಇಂಥದನ್ನೆಲ್ಲ ನಾನು ತೆಲುಗು ಮತ್ತು ತಮಿಳ್ನಲ್ಲಿ ನೋಡ್ತಾ ಇದ್ದೆ. ನಮ್ಮಲ್ಲಿ ಆಡಿಯನ್ಸ್ ಯಾವತ್ತೂ ಕೂಡ ಅಭಿಮಾನದ ಹೆಸರಿನಲ್ಲಿ ಅತಿರೇಕದ ವರ್ತನೆಯನ್ನ ತೋರಿಸೋರೆ ಅಲ್ವಲ್ಲ ಅಂತ ತುಂಬಾ ಸಲ ಅನ್ಸಿದ್ದು ಇದೆ. ಹಾಗಾಗಿ ಈ ಒಂದು ವರದಿಯನ್ನ ಮಾಡ್ಬೇಕಾಗಿ ಬಂತು. ಹೀಗಾಗಿ ಈ ವಿಡಿಯೋನ ಕಡೆ ತನಕ ನೋಡಿ. ಸ್ನೇಹಿತರೆ, ನೀವು ಕರ್ನಾಟಕದ ಇತಿಹಾಸ ಅಥವಾ ಕನ್ನಡಿಗರ ಗುಣ ಸ್ವಭಾವದ ಇತಿಹಾಸದ ಬಗ್ಗೆ ಸ್ವಲ್ಪ ಮೆಲುಕು ಹಾಕಿದ್ರೆ ನಿಮ್ಗೆ ಬಹಳ ಮುಖ್ಯವಾಗಿ ಗಮನಕ್ಕೆ ಬರೋದು ಕನ್ನಡಿಗರು ಬಹಳ ಸಹಿಷ್ಣುಗಳು ಮತ್ತು ಎಲ್ಲರೊಂದಿಗೂ ಹೊಂದಿಕೊಳ್ಳುವಂತಹ ಗುಣ ಉಳ್ಳವರು ಅಂತ. ಇದೇ ಕಾರಣಕ್ಕೇನೆ ಇತರೆ ರಾಜ್ಯದ ಜನಗಳಿಗೂ ಕೂಡ ನಮ್ಮ ಕರ್ನಾಟಕ ಹೋಮ್ಲಿ ಫೀಲ್ಸ್ ಅನ್ನ ಕೊಡುತ್ತೆ. ಕರ್ನಾಟಕ ಡೈವರ್ಸ್ ಸ್ಟೇಟ್ ಆಗಿ ನಮ್ಮ ದೇಶದಲ್ಲಿ ಗುರುತಿಸಿಕೊಂಡಿರೋದು ಕೂಡ ಇದೇ ಕಾರಣಕ್ಕೇನೆ. ತೀರಾ ತಮ್ಮ ಬುಡಕ್ಕೆ, ತಮ್ಮ ಅಸ್ತಿತ್ವಕ್ಕೇನೆ ಕುತ್ತು ಬರುತ್ತೆ ಅನ್ನುವಂತಹ ಸುಳಿವು ಸಿಕ್ಕಾಗ ಮಾತ್ರ ಕನ್ನಡಿಗರು ಎದುರಿಸಿ ನಿಲ್ತಾರೆ. ಇದನ್ನ ಬಿಟ್ರೆ ಇನ್ನುಳಿದಂತೆ ತಾವೇ ಕಾಲ್ ಕೆರ್ಕೊಂಡು ಕಿರಿಕಿರಿ ಮಾಡಿಕೊಳ್ಳುವಂತಹ ಜಾಯಮಾನ ಕನ್ನಡಿಗರದ್ದಲ್ಲ. ಇದಕ್ಕೆ ನಮ್ಮ ಜಿಯೋಗ್ರಫಿ ಮತ್ತು ನಮ್ಮ ಆಹಾರ ಪದ್ಧತಿ ಕೂಡ ಪುಷ್ಟಿ ಕೊಡುತ್ತವೆ. ಇದನ್ನ ಹೊರತುಪಡಿಸಿದ್ರೆ ಕರ್ನಾಟಕದ ಜನ ಬಹಳ ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾರೆ. ಯಾವುದೇ ವಿಷಯದ ಬಗ್ಗೆ ಒಂದ್ ರೀತಿ ನ್ಯೂಟ್ರಲ್ ಸ್ಟ್ಯಾಂಡ್ ಅನ್ನ ಹೊಂದಿರುವಂತಹ ಜನಗಳು ನಮ್ಮ ಕರ್ನಾಟಕದಲ್ಲಿ ಸಿಗ್ತಾ ಹೋಗ್ತಾರೆ. ಸರಿ ಇದ್ರೆ ಸರಿ ಅಂತಾರೆ, ತಪ್ಪಿದ್ರೆ ತಪ್ಪು ಅಂತಾರೆ, ಅಷ್ಟೇ. ಸೊ ರಾಜಕೀಯದ ವಿಷಯ ಅಂತ ಬಂದ್ರೆ ಈ ತೆಲುಗರು ಮತ್ತು ತಮಿಳಿನವರ ತರ ರಾಜಕೀಯ ಮುಖಂಡರ ವ್ಯಕ್ತಿ ಪೂಜೆಯನ್ನ ಕರ್ನಾಟಕದವ್ರು ಮಾಡಲ್ಲ. ರಾಜಕೀಯದಲ್ಲಿ ಜಾತಿ ವರ್ಕೌಟ್ ಆಗಿದೆ ಕೂಡ, ಬಟ್ ಅಲ್ಲೂ ಕೂಡ ಬ್ಲೈಂಡ್ ಬಿಲೀಫ್ ಇಲ್ಲ. ಅತಿರೇಕದ ಸಂಘರ್ಷಗಳು ಸಂಭವಿಸಿದ ಉದಾಹರಣೆಗಳು ಕೂಡ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಕಮ್ಮಿ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾ ನಟರ ಬಗೆಗಿನ ಅಭಿಮಾನ ಅಂತ ಬಂದ್ರೆ ಅದರಲ್ಲೂ ಕೂಡ ಒಂದ್ ರೀತಿ ಸಟಲ್ನೆಸ್ ಮತ್ತು ಡಿಗ್ನಿಟಿಯನ್ನ ನಮ್ಮ ಕನ್ನಡಿಗರು ಮೇಂಟೈನ್ ಮಾಡ್ಕೊಂಡೇ ಬಂದಿದ್ದಾರೆ. ಸಿನಿಮಾ ವಿಷಯ ಅಂತ ಬಂದ್ರೆ ಅದು ಕನ್ನಡಿಗರಿಗೆ ಕೇವಲ ಎಂಟರ್ಟೈನ್ಮೆಂಟ್ ಮೀಡಿಯಂ ಅಷ್ಟೇ, ಅದರಿಂದ ತಮ್ಮ ಹೊಟ್ಟೆ ತುಂಬಲ್ಲ ಅನ್ನುವಂತಹ ಸ್ಪಷ್ಟವಾದ ಅರಿವು ನಮ್ ಜನಕ್ಕಿದೆ. ತಮಿಳುನಾಡಿನವರ ತರ ನಟ ನಟಿಯರಿಗೆ ದೇವಸ್ಥಾನ ಕಟ್ಸೋದಾಗ್ಲಿ ಅಥವಾ ಈ ಆಂಧ್ರದಲ್ಲಿ ಸ್ಟಾರ್ಗಳ ಫ್ಯಾನ್ಸ್ಗಳು ಹೊಡೆದಾಡ್ಕೊಂಡು ಸಾಯೋದು, ಕೊಲ್ಲೋದು, ಕೊಚ್ಚೋದು ಇದೆಲ್ಲ ಮಾಡ್ತಾರಲ್ಲ, ಸೊ ಈ ತರ ಆಗ್ಲಿ ನಮ್ಮಲ್ಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದ್ರೂ ಕೂಡ ತೀರಾ ಕಮ್ಮಿ ಅನ್ಬೋದು. ಆ ತರದ ಘಟನೆಗಳು ನಡೆದಿರೋದೇ ಬಹಳಷ್ಟು ಕಮ್ಮಿ ನಾವು ಹೆಸರಿಸ್ತಾ ಹೋದ್ರೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನ ಅನ್ನೋ ಹೆಸರಿನಲ್ಲಿ ತುಂಬಾ ಅತಿರೇಕದ ವರ್ತನೆಗಳು ತುಂಬಾ ಜಾಸ್ತಿ ಆಗ್ತಾ ಇವೆ. ಎಸ್ಪೆಷಲಿ ಇಂಟರ್ನೆಟ್ ಫ್ರೀ ಆದ್ಮೇಲಂತೂ ಇದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಆಫ್ ಆಲ್, ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡುವಂತಹ ಕಿಡಿಗೇಡಿಗಳಿಗೆ ಯಾವುದೇ ಕೆಲಸ ಇಲ್ಲ ಅನ್ನೋದು ಸ್ಪಷ್ಟ. ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಏನಾದ್ರೂ ಮಾಡ್ಬೇಕು ಅನ್ನುವಂತಹ ಮನಸ್ಥಿತಿ ಇರುವಂತಹ ಯಾರು ಕೂಡ ಈ ತರಹದ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೆಲ್ಲ ಯಾಕೆ, ಬೆಳಗಿಂದ ಸಂಜೆ ತನಕ ಕೆಲಸ ಮಾಡದೇ ಇದ್ರೆ ತಿಂಗಳ ಕೊನೆಯಲ್ಲಿ ಕಾಸು ಹುಟ್ಟಲ್ಲ ಅಂತ ಕಷ್ಟಪಟ್ಟು ದುಡಿಯುವಂತಹ ಜನಗಳಿಗೆ ಇಂತಹ ವಿಷಯಗಳ ಬಗ್ಗೆ ಯೋಚನೆ ಮಾಡೋದಕ್ಕೂ ಟೈಮ್ ಇರಲ್ಲ. ಸೊ ಈ ಸೋಷಿಯಲ್ ಮೀಡಿಯಾ ಹುಳಗಳೇನಿದಾವಲ್ಲ, ಈ ಹುಳಗಳಿಗೆ ಮಾಡೋದಕ್ಕೆ ಏನು ಕೆಲಸ ಇಲ್ಲ, ಇದು ಸ್ಪಷ್ಟ.
ಅಂಡ್ ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ಆಂಧ್ರ ಮತ್ತು ತಮಿಳುನಾಡಿನ ತರ ಸಿನಿಮಾ ನೋಡೋ ಕಲ್ಚರೇ ಇಲ್ವಲ್ಲ. ಅಂದ್ರೆ ನಮ್ಮ ಜನಗಳಿಗೆ ಲೈಫಲ್ಲಿ ಕೆಲಸ, ಕಮಿಟ್ಮೆಂಟ್ಸು, ಫ್ಯಾಮಿಲಿ, ಟಾರ್ಗೆಟ್ಸು, ಟ್ರಾವೆಲಿಂಗು, ಹೀಗೆ ಪ್ರಿಯಾರಿಟಿ ಲಿಸ್ಟ್ ಬೇರೆನೇ ಇದೆ. ಇದೆಲ್ಲ ಮುಗ್ದಿದ್ರೆ ಸಿನಿಮಾ ಪ್ರಿಯಾರಿಟಿ ಲಿಸ್ಟ್ ನಲ್ಲಿ ಕೊನೆಯಲ್ಲಿ ಬರುತ್ತೆ. ಅದಕ್ಕೆ ನಮ್ಮ ಜನ ಸಿನಿಮಾ ನೋಡುವಂತಹ ವಿಚಾರದಲ್ಲಿ ಬಹಳ ಸೆಲೆಕ್ಟಿವ್ ಆಗಿರೋದು. ಒಂದು 100 ಜನ ಮೇಲಿಂದ ಮೇಲೆ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ ಮಾತ್ರ ಆ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡುವಂತಹ ಮನಸ್ಸನ್ನ ಮಾಡ್ತಾರೆ. ಇಲ್ಲ ಅಂತಂದ್ರೆ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನು ಸ್ಟಾರ್ ಹೀರೋಗಳ ಸಿನಿಮಾ ಅಂತ ಬಂದಾಗ ಓಪನಿಂಗ್ ತಕ್ಕ ಮಟ್ಟಿಗೆ ಆಗುತ್ತೆ. ಅವ್ರ ಸಿನಿಮಾಗಳು ಕೂಡ ಚೆನ್ನಾಗಿಲ್ಲ ಅಥವಾ ಆವರೇಜ್ ಅಂತ ವರ್ಡ್ ಆಫ್ ಮೌತ್ ಮೂಲಕ ರಿವ್ಯೂಸ್ ಏನಾದ್ರು ಹೊರಗೆ ಬಂದ್ರೆ ನೆಕ್ಸ್ಟ್ ಮಂಡೆಗೆನೆ ಎಂತಹ ಸ್ಟಾರ್ ಆಗಿದ್ರು ಕೂಡ ಆ ಸಿನಿಮಾ ನೋಡೋದಕ್ಕೆ ಜನ ಥಿಯೇಟರ್ಗೆ ಬರಲ್ಲ. ಇದು ಫ್ಯಾಕ್ಟ್ ಆಕ್ಚುಲಿ. ಸೊ ಅಂಥದ್ರಲ್ಲಿ ಫ್ಯಾನ್ ವಾರ್ ಅನ್ನೋ ಹೆಸರಿನಲ್ಲಿ ಫ್ಯಾನ್ ಪೇಜ್ ಅಂತ ಮಾಡ್ಕೊಂಡು ಅದರಲ್ಲಿ ತಮ್ಮ ಕೆಟ್ಟ ಮನಸ್ಥಿತಿಯನ್ನ ಹೊರಗೆ ಹಾಕೋದು ನೋಡಿದ್ರೆ ಇಂಥವ್ರು ತಮ್ಮ ಲೈಫ್ ಅನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಸಾಧ್ಯವಾದ್ರೆ ಇದೇ ಫ್ಯಾನ್ ಪೇಜ್ಗಳು ಚೆನ್ನಾಗಿ ಇರುವಂತಹ ಒಳ್ಳೆಯ ಕನ್ನಡ ಸಿನಿಮಾಗಳ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡುವ ಕೆಲಸ ಮಾಡ್ಲಿ. 3 ತಿಂಗಳಿಗೆ 80+ ಸಿನಿಮಾ ರಿಲೀಸ್ ಆಗಿದೆ ಸ್ವಾಮಿ ಈ ವರ್ಷದಲ್ಲಿ. ಎಷ್ಟು ಕನ್ನಡ ಸಿನಿಮಾ ಗೆದ್ದಿದೆ ತೋರಿಸಿ. ಸಿನಿಮಾ ಬಗ್ಗೆ, ನಟರುಗಳ ಬಗ್ಗೆ ಅಷ್ಟೊಂದು ಆಸಕ್ತಿ, ಅಭಿಮಾನ ಇದ್ರೆ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ನಿಮ್ಮ ಪೇಜ್ಗಳಲ್ಲಿ ಪ್ರಮೋಟ್ ಮಾಡಿ. ಬರೀ ಸ್ಟಾರ್ ಹೀರೋ ಸಿನಿಮಾಗಳಿಂದ ಕನ್ನಡ ಚಿತ್ರರಂಗ ಉಳಿಯಲ್ಲ ಅನ್ನೋದು ನಿಮ್ ತಲೆಯಲ್ಲಿರ್ಲಿ. ನಮ್ಮಲ್ಲಿ ಸ್ಟಾರ್ಸ್ ಅಂತ ಇರೋದೇ ಒಂದು 7 ರಿಂದ 8 ಜನ ಮಾತ್ರ. ಎಲ್ರೂ ವರ್ಷಕ್ಕೆ 1 ಸಿನಿಮಾ ಮಾಡೋದೇ ಹೆಚ್ಚು. ಅಂಥದ್ರಲ್ಲಿ ಬೇರೆ ಕನ್ನಡ ಸಿನಿಮಾಗಳನ್ನ ಆದಷ್ಟು ಸಪೋರ್ಟ್ ಮಾಡೋದು ಬಿಟ್ಟು ಇರೋ ಸ್ಟಾರ್ಗಳ ಅಭಿಮಾನಿ ಅಂದ್ಕೊಂಡು ಅವ್ರ ಹೆಸರಿನಲ್ಲಿ ಫ್ಯಾನ್ ಪೇಜ್ ಮಾಡ್ಕೊಂಡು ಅವರ ಹೆಸರಿಗೂ ಕಳಂಕ ತಂದುಕೊಂಡು ಇದು ಒಂದು ಜೀವನ ನಿಮ್ದೆಲ್ಲ. ಇನ್ಫ್ಯಾಕ್ಟ್ ದರ್ಶನ್ ಅವರಾಗ್ಲಿ, ಸುದೀಪ್ ಅವರಾಗ್ಲಿ, ಪುನೀತ್ ಅವರಾಗ್ಲಿ ಅಥವಾ ಯಶ್ ಅವರಾಗ್ಲಿ ಎಲ್ಲರೂ ಬಹಳ ಕಷ್ಟಪಟ್ಟೇನೆ ಈ ಹಂತಕ್ಕೆ ಬಂದಿರೋದು. ಯಾರು ಈಸಿಯಾಗಿ ಈ ಹಂತಕ್ಕೆ ಬೆಳೆದು ಬಂದಿಲ್ಲ ಸ್ವಾಮಿ. ಎಲ್ರೂ ಕನ್ನಡದ ನಟರುಗಳೇ, ಎಲ್ರೂ ಕರ್ನಾಟಕದ ಆಸ್ತಿಗಳೇ. ಪ್ರತಿಯೊಬ್ಬರು ಕರ್ನಾಟಕದ ಘನತೆಯನ್ನ ತಮ್ಮದೇ ಆದ ರೀತಿಯಲ್ಲಿ ಹೆಚ್ಚಿಸುವ ಪ್ರಯತ್ನವನ್ನ ಮಾಡ್ತಾ ಇರೋರೇನೆ. ಕರ್ನಾಟಕದ ಸಾಂಸ್ಕೃತಿಕ ಕಟ್ಟಾಳು ಡಾಕ್ಟರ್ ರಾಜ್ಕುಮಾರ್ ಅವರು, ಕನ್ನಡದ ಮೋಸ್ಟ್ ವರ್ಸಟೈಲ್ ಮತ್ತು ಹ್ಯಾಂಡ್ಸಮ್ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಕಲಿಯುಗದ ಕರ್ಣ ಅಂತ ಕರೆಸಿಕೊಳ್ಳುವ ಡಾಕ್ಟರ್ ಅಂಬರೀಷ್ ಅವರು, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಎಲ್ಲರೂ ನಮ್ಮವರೇ ಅಲ್ವಾ. ಕರ್ನಾಟಕದ ಶ್ರೇಷ್ಠತೆಯನ್ನ ಜಗತ್ತಿಗೆ ಸಾರದವರೇ ಅಲ್ವಾ. ನಿಜವಾಗ್ಲೂ ನೀವುಗಳು ಇವರೆಲ್ಲರ ಅಭಿಮಾನಿ ಆಗಿದ್ರೆ ಅವ್ರ ತರ ಬದುಕು ತೋರಿಸಿ ಸಾಕು. ಅವರಲ್ಲಿರುವಂತಹ ಒಳ್ಳೆಯ ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ಸ್ವಲ್ಪನಾದ್ರೂ ಅಳವಡಿಸಿಕೊಳ್ಳಿ ಸಾಕು. ಅವರಲ್ಲಿರುವಂತಹ ಕೆಟ್ಟ ವಿಷಯಗಳನ್ನ ರಿಜೆಕ್ಟ್ ಮಾಡಿ ಬಿಸಾಕಿ ಸಾಕು. ಅವರ ಸಿನಿಮಾಗಳನ್ನ ಚೆನ್ನಾಗಿದ್ರೆ ನೋಡಿ ಗೆಲ್ಲಿಸಿ ಸಾಕು. ಇದೇ ನೀವು ನಿಮ್ಮ ಸ್ಟಾರ್ಗಳಿಗೆ, ಅವರ ಘನತೆಗೆ ತೋರಿಸಬಹುದಾದಂತಹ ಒಂದು ನಿಜವಾದ ಅಭಿಮಾನ. ಇದೇ ಒಬ್ಬ ನಿಜವಾದ ಕನ್ನಡ ಸಿನಿಮಾ ಅಭಿಮಾನಿಯಾಗಿ ಶ್ರೇಷ್ಠತೆಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತಹ ಒಂದು ದಾರಿ. ಸೊ ಇದನ್ನೆಲ್ಲ ಬಿಟ್ಟು ಇನ್ನು ಹೆಣ್ಮಕ್ಳ ವಿಚಾರ, ಆಕ್ಚುಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳನ್ನು ಬಿಡದೆ ಈ ರೀತಿ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದೀರಲ್ಲ, ಇವ್ರಿಗೆಲ್ಲ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ. ಕಲ್ಚರ್ ಇಲ್ಲ ಅಷ್ಟೇ, ಬೇರೆ ಏನಿಲ್ಲ. ಇಂಥವ್ರನ್ನ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಸರಿಯಾಗಿ ಪನಿಷ್ ಮಾಡಿದ್ರೆ ಮಾತ್ರ ಬುದ್ಧಿ ಬರೋದು. ಸೊ ಈ ರೀತಿ ಎಲ್ಲ ಮಾಡಿ ಕರ್ನಾಟಕದವರಿಗೆ ಬುದ್ಧಿ ಹೇಳಿಸಿಕೊಳ್ಳುವಂತಹ ಪರಿಸ್ಥಿತಿ ಬರ್ತಾ ಇದೆಯಲ್ಲ ಅನ್ನೋದೇ ಒಂದು ನಿಜವಾದ ಖೇದಕರ ಸಂಗತಿ. ಆದಷ್ಟು ಕನ್ನಡದ ಮತ್ತು ಕರ್ನಾಟಕದ ಘನತೆಯನ್ನ ಹೆಚ್ಚಿಸುವ ರೀತಿಯಲ್ಲಿ ನಾವೆಲ್ಲರೂ ಬದಲಾಗೋಣ. ಈ ಏನ್ ಸೋಷಿಯಲ್ ಮೀಡಿಯಾ ಹುಳಗಳೇನಿದಾವಲ್ಲ, ತಾವೆಲ್ಲರೂ ದಯವಿಟ್ಟು ನಿಮ್ಮ ಜೀವನದಲ್ಲಿ ಒಳ್ಳೆ ಗುರಿಯನ್ನ ಇಟ್ಕೊಂಡು ಅದನ್ನ ಸಾಧಿಸುವ ಒಂದು ಛಲವನ್ನ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡಿ. ಕನ್ನಡ ಸಿನಿಮಾಗಳನ್ನ, ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಬೆಳೆಸಿ, ಎಲ್ಲರನ್ನು ಪ್ರೀತಿಸಿ, ಎಲ್ಲರಿಗೂ ಕೂಡ ಸ್ನೇಹದ ಹಸ್ತವನ್ನ ಚಾಚಿ. ಧನ್ಯವಾದಗಳು.